ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶಿವಾಡೆ ಜನರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಅಂಬ್ರೆಲಾ ಪ್ಲಾಜೋ ಪ್ಯಾಂಟ್ ಕಟ್ಟಿಂಗ್ ಫ್ರೆಂಡ್ಸ್. ನೋಡಿ ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು 2 ಫೋಲ್ಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ತೊಗೊಂಡಿರೋದು 2.5 ಮೀಟ್ರ್ ಬಟ್ಟೆನ 2 ಫೋಲ್ಡ್ನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆಮೇಲೆ ಹೀಗೆ 4 ಫೋಲ್ಡ್ ಮತ್ತೆ ಮಾಡಿ ಫ್ರೆಂಡ್ಸ್. ನೋಡಿ ನೀಟಾಗಿ ನೋಡ್ಕೊಳ್ಳಿ ಒಂದು ಸಲ. ಬಟ್ಟೆನ ಫುಲ್ ನೀಟಾಗಿ ಮಾಡಿ ನಾನಿವತ್ತು ಕಟಿಂಗ್ ಮಾಡ್ತಾ ಇರೋದು ಸೊಂಟದ ಸುತ್ತಳತೆ ಬಂದುಬಿಟ್ಟು 28 ಸ್ನೇಹಿತರೆ. 28ಗೆ ನಾನು 2 ಇಂಚನ್ನ ಆ್ಯಡ್ ಮಾಡಿ 9 ಇಂಚಿಗೆ ಕಟಿಂಗ್ ಮಾಡ್ತಾಯಿದ್ದೀನಿ. 28ನೇ 4ನೇ ಭಾಗ ಬಂದುಬಿಟ್ಟು 7 ಸ್ನೇಹಿತರೆ. 7ಕ್ಕೆ ನಾನು ಎಕ್ಸ್ಟ್ರಾ ಕಚ್ಚನ ಸೇರಿಸ್ಬಿಟ್ಟು 2 ಇಂಚನ್ನ ಆ್ಯಡ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ನನಗೆ ಉದ್ದ ಬಂದುಬಿಟ್ಟು 32 ಇಂಚ್ ಸ್ನೇಹಿತರೆ. ನಾನು ಹೀಗೆ ಬೆಲ್ಟ್ಗೆ 2 ಇಂಚು, ಆಮೇಲೆ ನಾನಿಲ್ಲಿ ತಗೊತಾ ಇರೋದು 30 ಇಂಚು ಸ್ನೇಹಿತರೆ. ಅದೇ ಥರ ಫುಲ್ ಎಲ್ಲ ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಫುಲ್ ರೌಂಡಿಗೆ ನೋಡಿಕೊಂಡು ಒಂದು ಸಲ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ 2 ಇಂಚಿಗೆ ಒಂದು ಸಲ ಮಾರ್ಕ್ ಮಾಡಿಕೊಂಡು ಅದನ್ನು ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಮೇಲೆ ಏನು ತಗೋಬೇಡಿ ಸ್ನೇಹಿತರೆ, ಕೆಳಗಡೆ ಮಾತ್ರ 2 ಇಂಚನ್ನ ಮಾರ್ಜಿನ್ ತಗೊಂಡು ಉದ್ದ ಬಂದುಬಿಟ್ಟು 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೈಜ್ ಮೇಲೆ ಹೋಗುತ್ತೆ ಸ್ನೇಹಿತರೆ. ಸೈಜ್ ಹೇಗೆ ಉದ್ದ ಸೈಜ್ ಬರುತ್ತೆ ಹಾಗೆ ನಾವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಹಾಗೆ ನಿಮ್ಗೆ ಎಷ್ಟು ಸೈಜ್ ಬೇಕು ಲೆಂತು ಮತ್ತು ಸೊಂಟದ ಸುತ್ತಳತೆ ಎಷ್ಟು ಅಂತ ನೋಡಿಕೊಂಡು ನೀವು ಸೈಜನ್ನ ತಗೊಳ್ಳಿ. ಇಷ್ಟು ಈಸಿಯಾಗಿ ಅಂಬ್ರೆಲಾ ಪ್ಲಾಜೋ ಪ್ಯಾಂಟ್ ಕಟ್ಟಿಂಗ್ ಸ್ನೇಹಿತರೆ. ಇದು ಉಟ್ಕೊಳ್ಳೋಕ್ಕೂ ತುಂಬ ಫ್ರೀಯಾಗಿರುತ್ತೆ, ಹಾಗೂ ಸ್ಟಿಚಿಂಗ್ ಮಾಡೋದು ತುಂಬ ಈಸಿ ಸ್ನೇಹಿತರೆ. ಇಷ್ಟು ಈಸಿ ಅಂತಂದರೆ ತುಂಬಾ ಈಸಿ. ಆದಷ್ಟು ಬೇಗನೂ ಸ್ಟಿಚ್ ಮಾಡ್ಬೋದು, ಹಾಗೆ ವೇರ್ ಮಾಡಿದಾಗೆ ನಮಗೆ ತುಂಬ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಹಾಗಾಗಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇಷ್ಟೇ ಸ್ನೇಹಿತರೆ, ಇಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ಬೆಲ್ಟು ಕೂಡ 28 ಸೈಜ್ಗೆ ಕಟ್ ಮಾಡಿಕೊಂಡು ನೀವು ಎಲಾಸ್ಟಿಕ್ ಆದರೂ ಹಾಕೋಬೋದು, ಹಾಗೆ ನೀವು ಥ್ರೆಡ್ ಆದರೂ ಯೂಸ್ ಮಾಡ್ಕೋಬೋದು. ಎರಡೂ ಕೂಡ ಚೆನ್ನಾಗಿರುತ್ತೆ. ಎಲಾಸ್ಟಿಕ್ ಹಾಕಿದರೆ ಬೆಟ್ರ್ ಸ್ನೇಹಿತರೆ. ಪ್ಲಾಜೋ ಅಂಬ್ರೆಲಾ ಪ್ಯಾಂಟ್ ಕಟ್ಟಿಂಗ್ ಇದು ನೋಡಿ ಇಷ್ಟೇ.